ನಮ್ಮ ಭಾರತ ದೇಶದಲ್ಲಿ ಕಿಡ್ನಿ ವೈಫಲ್ಯ ಆಗಲಿಕ್ಕೆ ಮುಖ್ಯ ಕಾರಣ ಇರೋದು ಸಕ್ಕರೆ ಕಾಯಿಲೆ, ಆಮೇಲೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಸೇವನೆ ಮಾಡೋದ್ರಿಂದ. ಅದು ಅಲ್ಲದೆ ಧೂಮ್ರಪಾನ, ಡ್ರಿಂಕ್ಸ್ ಮಾಡೋದ್ರಿಂದ ಈ ಥರ ಆಗುತ್ತೆ. ಸೊ ಯಾರೇ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ ಇರುತ್ತೆ, ಆದಷ್ಟು ವರ್ಷಕ್ಕೆ ಒಂದು ಸಲ ನಮ್ಮದು ಕಿಡ್ನಿಯನ್ನು ತಪಾಸ್ಕೊಂಡ್ರೆ ಕಿಡ್ನಿ ಕಾಯಿಲೆ ಬರೋಕ್ಕಿಂತ ಮುಂಚೆ ಅವ್ರು ನಾವು ತಡೆಗಟ್ಟಿಸ್ಬೋದು ಅಂತ. ಇದು ಅಲ್ಲದೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾವು ನೀರು ಕಮ್ಮಿ ಕೊಡೋದ್ರಿಂದ ಕಿಡ್ನಿ ಹಳ್ಳ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇವನ್ ಕಿಡ್ನಿ ಹಳ್ಳಲಿಂದ ಇನ್ಫೆಕ್ಷನ್ ಆಗುತ್ತೆ, ಕಿಡ್ನಿ ವೈಫಲ್ಯ ಆಗುತ್ತೆ. ಅದಕ್ಕೆ ನಾವು ಚೆನ್ನಾಗಿ ನೀರು ಕುಡಿತಾ ಇರಬೇಕು, ಹಣ್ಣಿನ ಸೇವನೆಯನ್ನು ಜಾಸ್ತಿ ಬೆಳೆಸಬೇಕು, ಧೂಮ್ರಪಾನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು. ಇಷ್ಟೆಲ್ಲ ಇಟ್ಕೊಂಡು ನಾವು ಈ ಮೆಸೇಜನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ತಮ್ಮ ಹೆಸರು? ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಚಿರಾಯು ಹಾಸ್ಪಿಟಲ್. ದಿನವನ್ನು ಆಚರಿಸುತ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆರೋಗ್ಯದ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಆದರೆ ಎಲ್ಲರೂ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಹೃದಯ ರೋಗ, ನಾನಾ ರೋಗದ ಬಗ್ಗೆ ಟೆಸ್ಟ್ ಮಾಡಿಸ್ಕೋತಾರೆ. ಆದರೆ ಯಾರಿಗೂ ಕಿಡ್ನಿ ಬಗ್ಗೆ ಅಷ್ಟು ಆಲೋಚನೆ ಆಗಲಿ ಯಾವುದೇ ಪ್ರಿಕಾಷನ್ಸ್ ಗೊತ್ತಿರಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಎಲ್ಲರೂ ಬಿ ಪಿ, ಶುಗರ್ಗೋಸ್ಕರ ಎಲ್ಲ ಟೆಸ್ಟ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಆದರೆ ಕಿಡ್ನಿಗೋಸ್ಕರ ಯಾರೂ ಟೆಸ್ಟ್ ಮಾಡಿಸೋದಿಲ್ಲ. ಹಲವಾರು ಕಡೆ ಆಸ್ಪತ್ರೆಗೆ ಎಲ್ಲಾದರೂ ಹೋಗಲಿ, ಎಲ್ಲಿ ಹೋದ್ರೂ ಬಿ ಪಿ, ಶುಗರ್ ಬಗ್ಗೆನೇ ಹೇಳ್ತಾರೆ. ಆದರೆ ಯಾರು ಕ್ರಿಯಾಟಿನ್ ಮಾಡಿಸ್ಕೊರಿ, ನೀರಿನ ಅಂಶದಿಂದ ನೀರು ಕುಡಿಬೇಕು, ಹಣ್ಣು ತಿನ್ನಬೇಕು ಅಂತ ಯಾರೂ ಹೇಳೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ವರ್ಷಕ್ಕೊಂದ್ಸತಿ ಆದರೂ ಕ್ರಿಯಾಟಿನಿನ ಅದೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಕಿಡ್ನಿ ಬಗ್ಗೆನೂ ಮಾಹಿತಿ ತೊಗೋಬೇಕು. ಇದನ್ನು ಒಂಥರ ಆರೋಗ್ಯ ಭಾಳ ಇಂಪಾರ್ಟೆಂಟು. ಈಗೇನು ಅನಿಸಲ್ಲ, ಬಟ್ ಮುಂದೆ ಅದು ಎಫೆಕ್ಟ್ ಕೊಡುತ್ತೆ. ಯಾವಾಗೇ ಆಗಲಿ ಸ್ಲೋಲಿ ಅದನ್ನು ಮನುಷ್ಯರನ್ನ ಒಳಗಡೆನೇ ಇದು ಮಾಡುತ್ತೆ. ಸೊ ನೀರು ಜಾಸ್ತಿ ಕುಡಿಬೇಕು, ಹಣ್ಣು ಜಾಸ್ತಿ ತಿನ್ನಬೇಕು, ಧೂಮಪಾನ, ಮದ್ಯಪಾನ ಇವೆಲ್ಲ ಸೇವಿಸಬಾರ್ದು. ವರ್ಷಕ್ಕೊಂದ್ಸತಿ ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸ್ಕೋಬೇಕು. ನೀವೆಷ್ಟು ಬಿ ಪಿ, ಶುಗರು, ಹಾರ್ಟಿನ ರಿಲೇಟೆಡು ಪ್ರತಿಯೊಂದಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ ಅಷ್ಟೇ ಕಿಡ್ನಿಗೂ ಪ್ರಾಮುಖ್ಯತೆ ಕೊಡಬೇಕಂತ ನನ್ನ ಕಡೆಯಿಂದ ಚಿರಾಯು ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಮಾಹಿತಿ ಕೊಡ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಸುಷ್ಮಾ ಅಂತೇಳಿ, ಚಿರಾಯು ಅಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳ್ತಿದ್ದೀನಿ, ಪ್ರತಿಯೊಂದು ರೋಗದ ಬಗ್ಗೆ ಎಷ್ಟು ಕಾಳಜಿ ತೊಗೋತಿದ್ದೀರಿ ಅದೇ ಥರನೂ ಕಿಡ್ನಿ ಬಗ್ಗೆ ಕಾಳಜಿ ತೊಗೋಬೇಕೆಂದು ನಾನು ಹೇಳ್ತೀನಿ. ಮತ್ತು ವರ್ಷಕ್ಕೊಂದ್ಸತಿ ಕ್ರಿಯಾಟಿನಿನ್ ಟೆಸ್ಟ್ನು ಮಾಡಿಸ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಆಸ್ಪತ್ರೆ ನೆಫ್ರಾಲಜಿ ಯೂನಿಟ್ ಅದ. ಸೊ ಇಲ್ಲಿ ಒಂದು ಪಬ್ಲಿಕ್ಕಿಗೆ ಅವೇರ್ನೆಸ್ ಸಲುವಾಗಿ ನಾವು ಎಲ್ಲ ಸ್ಟೂಡೆಂಟ್ಸ್, ನಮ್ಮದು ಸ್ಟಾಫ್, ನೆಫ್ರಾಲಜಿಸ್ಟ್ ಎಲ್ಲ ಸೇರಿ ಚಿರಾಯು ಹಾಸ್ಪಿಟ್ಲಿಂದ ಎಸ್ ವಿ ಪಿ ಚೌಕ್ಲಿಂದ ಜಗತ್ ಸರ್ಕಲ್ ಮತ್ತು ಅಗೇನ್ ಚಿರಾಯು ಹಾಸ್ಪಿಟಲ್ ಎಲ್ಲ ಜಾಥಾ ಹಮ್ಮಿಕೊಂಡಿದ್ದೀವಿ. ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ತಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅಂತ ಹೇಳಿ, ನಾನು ಚಿರಾಯು ಹಾಸ್ಪಿಟಲ್ ನರ್ಸಿಂಗ್ ಸೂಪರ್ಡೆಂಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅಂತಂದೇಳಿ ಚಿರಾಯು ಹಾಸ್ಪಿಟಲ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕಿಡ್ನಿದು ಹೆಚ್ಚಾಗಿ ನಮ್ಗೆ ಮಹಿಳೆಯರೊಳಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಯಾಕಂತಂದರೆ ನಾವು ಮಹಿಳೆಯರು ಏನು ಮಾಡ್ತೀವಿ ಅಂದರೆ ನಮ್ಮ ಕೆಲಸದ ಒತ್ತಡ ಕಡೆಯಿಂದ ಹೆಚ್ಚಾಗಿ ನೀರು ಕುಡಿಬೇಕು, ಹೆಚ್ಚಾಗಿ ಪೌಷ್ಟಿಕ ಆಹಾರ ತೊಗೋಬೇಕು, ಹೆಚ್ಚಾಗಿ ಪ್ರೋಟೀನ್ಯುಕ್ತ ಆಹಾರ ತೊಗೋಬೇಕು. ಮೇನ್ ರೀಸನ್ ಅಂತಂದರೆ ನೀರು ಕುಡಿಯೋದು. ಕೆಲಸದ ಒತ್ತಡ ಕಡೆಯಿಂದ ಈ ಕಡೆ ವರ್ಕಿಂಗ್ ವುಮನ್ಸ್ ಇರ್ತಾರೆ, ಮನೆ ಕೆಲಸ ಮಾಡೋರು ಇರ್ತಾರೆ, ಆಮೇಲೆ ಕುಡಿದ್ರಾಯ್ತು ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ನಾವು ಇದ್ರ ಕಡೆಯಿಂದ ಡಿಹೈಡ್ರೇಷನ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಮತ್ತು ಮಹಿಳೆಯರೊಳಗೆ ಮೇನ್ ಅಂತಂದರೆ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಂದೇಳಿ ಭಾಳ ಆಗ್ತದೆ. ಅದನ್ನೆಲ್ಲರೂ ಯೂಶ್ವಲಿ ನೆಗ್ಲೆಕ್ಟ್ ಮಾಡ್ತೀವಿ, ಏನಾಗಂಗಿಲ್ಲ ಬಿಡು ಅಂತಂದೇಳಿ. ಕಿಡ್ನಿದು ಪ್ರಾಬ್ಲಮ್ ಆಗೋಕ್ಕೆ ಮೇನ್ ರೀಸನ್ ಒಳಗೆ UTIನೂ ಒಂದು ಇನ್ಕ್ಲೂಡ್ ಆಗ್ತದೆ. ಸೊ ಆದಷ್ಟು ಮಹಿಳೆಯರು ಹೆಚ್ಚಾಗಿ ನೀರು ಕುಡಿಬೇಕು. ಆಮೇಲೆ ಏನೋ ಉರಿ ಮೂತ್ರ, ಆಮೇಲೆ ಪದೇ ಮೂತ್ರ ವಿಸರ್ಜನೆ, ಇಂಥವು ಏನಾರ ಸಿಮ್ಟಮ್ಸ್ ಇದ್ವು ಅಂತಂದ್ರೆ ಅವ್ರೊಳಗೆ ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ. ಆದಷ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಹೋಗಿ ನೀವು ಯೂರಿನ್ ರೂಟೀನ್ ಅಂತ ಟೆಸ್ಟ್ ಮಾಡ್ತಾರೆ. ಆಮೇಲೆ ಯೂರಿನ್ ರೂಟೀನ್ ಒಳಗೆ ಟೆಸ್ಟ್ ಮಾಡಿಸಿದಾಗ ಅದರೊಳಗೆ ಏನಾರ ಇನ್ಫೆಕ್ಷನ್ ಅಂತ ಕಂಡು ಬಂತು ಅಂತಂದರೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೇಕು. ಈಗ ಹೆಂಗೆ ನಾವು ಬಿ ಪಿ, ಶುಗರ್ ಅಂತಂದೇಳಿ ಮಾಡ್ಕೋತಿರ್ತೀವಲ್ಲ ಟೆಸ್ಟ್ಗಳು, ಅದೇ ಥರವಾಗಿ ಎವ್ರಿ 3 ಮಂತ್ಸಿಗೆ ಒಂದ್ಸತಿ, ಎವ್ರಿ 6 ಮಂತ್ಸಿಗೆ ಒಂದ್ಸತಿ ಎಷ್ಟು ಸಾಧ್ಯನೋ ಅಷ್ಟು ರಿಕರೆಂಟಾಗಿ ಒಂದು ಸತಿ ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಏನು ಬೇಕು ನಾವು ಟ್ರೀಟ್ಮೆಂಟ್ ಅದನ್ನು ಕರೆಕ್ಟಾಗಿ ತೊಗೊಂಡ್ವಿ ಅಂತಂದ್ರೆ ಇದನ್ನು ಕಿಡ್ನಿ ಪ್ರಾಬ್ಲಮ್ ಆಗೋದನ್ನು ಆದಷ್ಟು ನಾವು ತಡೆಗಟ್ಟಬಹುದು. ಸೊ ಆದಷ್ಟು ಎಲ್ಲರೂ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರಲಿ ಎಲ್ಲರಿಗೂ. ಯಾಕಂದರೆ ಕಿಡ್ನಿ ಪ್ರಾಬ್ಲಮ್ ಈಸ್ ಆಲ್ಸೋ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಆದಷ್ಟು ಟೇಕ್ ಕೇರ್. ಥ್ಯಾಂಕ್ ಯು. ತಮ್ಮ ಹೆಸರು? ಡಾಕ್ಟರ್ ಅಂಬಿಕಾ ಅಂತಂದೇಳಿ, ಚಿರಾಯು ಹಾಸ್ಪಿಟಲ್ ಡ್ಯೂಟಿ ಡಾಕ್ಟರ್. Let's go,
Rotate